ಬಿಜೆಪಿ ಸರ್ಕಾರಕ್ಕೆ ತೆರಿಗೆ ಪಾಲನೆ ಸಹ ಕೊಟ್ಟು ಬಿಹಾರ್ ಮತ್ತು ಆಂಧ್ರ ಪ್ರದೇಶಕ್ಕೆ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟಿರುವುದು ಇವತ್ತು ನಿರೀಕ್ಷೆ. ಜೊತೆಗೆ ನಿರಂತರವಾಗಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯನ್ನು ಇವತ್ತು ಹೇಳ್ತಾ ಇದೆ. ಉದಾಹರಣೆಗೆ ಗ್ಯಾಸು ಇವತ್ತು ನಮ್ಮ UPA ಸರ್ಕಾರ ಇದ್ದಾಗ 400 ರೂಪಾಯಿ ಸಿಲಿಂಡರ್ ಇವತ್ತು 900-1000 ರೂಪಾಯಿ ಆಗಿದೆ. ಈಗಾಗಲೇ ಮೊನ್ನೆ ತಾನೇ ಹೋದ ವಾರ ರೈತರ ಒಂದೇ ಮೇಲೆ ಸಹ ಬೆಲೆ ಏರಿದೆ, ಗೊಬ್ಬರದ ಬೆಲೆಯನ್ನು ಸಹ ಏರಿಸಿದೆ. ಜೊತೆಗೆ ಇವತ್ತು ಕಚ್ಚಾ ತೈಲ ನಮ್ಮ ಪ್ರತಿ ಬ್ಯಾರಲ್ಗೆ ಕಡಿಮೆ ಇದ್ದಾಗ ಸಹ ಇವತ್ತು ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ಗೆ 100 ರೂಪಾಯಿ ಏರಿಸಿದ್ದು ನಮ್ಮನ್ನ ನಿರ್ದೇಶನಗಳಿದ್ದಾವೆ. ಇದೆಲ್ಲ ಅನ್ಯಾಯ ಮಾಡ್ತಾ ಇದೆ. ಅದರಲ್ಲೂ ಹೋದ ಸಲ 2023-24 ಬಜೆಟ್ನಲ್ಲಿ ನಮ್ಮ ಉತ್ತರ ಕರ್ನಾಟಕದ ಜೀವನಾಡಿ ಪತ್ರ ನಾಳೆಗೆ 5,500 ಕೋಟಿಗಳನ್ನು ಇವತ್ತು ಘೋಷಣೆ ಮಾಡಿ ಇಲ್ಲಿವರೆಗೂ ಸಹ ಒಂದು ನಯ ಪತ್ರವನ್ನು ಸಹ ಕೇಂದ್ರ ಸರ್ಕಾರದಿಂದ ಬಿಡುಗಡೆಗೊಂಡಿಲ್ಲ ಮತ್ತು ತೆರಿಗೆ ಹಣದಲ್ಲಿ ಸಹ ಇವತ್ತು ಅನ್ಯಾಯ ಮಾಡುತ್ತಿರುವುದು ಎಲ್ಲರೂ ಕಂಡುಹಿಡಿದಿದೆ. ಈಗ ಸತತವಾದ ಬೆಲೆ ಏರಿಕೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡುತ್ತಿರುವ ಜೀವಕ ನೀತಿ ವಿರುದ್ಧ ಇವತ್ತು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಹಾಕಿಕೊಂಡು ಮಾಡ್ತಾ ಇದೆ. ಪ್ರತಿಯೊಂದು ಸಣ್ಣ ಒಂದು ಸಾಮಾನು ಹಿಡಿದು ಟೂತ್ಪೇಸ್ಟ್ ಹಿಡಿದು ಇವತ್ತು ಕಾರ್ ಮಟ್ಟ ನೋಡಿದ್ರೆ ಎಲ್ಲವೂ ದುಬಾರಿಯಾಗಿದೆ. ಮನಮೋಹನ್ ಸಿಂಗ್ ಇದ್ದಾಗ ಏನು ಬೇಕಿತ್ತು ಇವತ್ತು ಕಂಪೇರ್ ಮಾಡಿದ್ರೆ ಇದು ಬಿಜೆಪಿ ಸರ್ಕಾರ 3 ಪಟ್ಟು ಜಾಸ್ತಿ ಮಾಡಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಜನಾಕ್ರೋಶ ಯಾತ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ವಿರೋಧ ಅಲ್ಲ, ನಮ್ಮ ಬಿಜೆಪಿ ಪಕ್ಷ ವಿರೋಧ ಅಂತ ಹೇಳುತ್ತಾ ಸ್ಪಷ್ಟವಾಗಿ ನಾನು ಇನ್ನು ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವೆಲ್ಲರೂ ಏನ್ ಜನಾಕ್ರೋಶ ಮಾಡ್ತಾ ಇದ್ದೀರಿ, ನಿಮಗೆ ಇದು ತೀರ್ಮಾನ ಆಗ್ತಾ ಇದೆ. ಇವತ್ತು ಅನೇಕ ಸಂಸದರು ಕೇಂದ್ರದಲ್ಲಿ ಹೈಕಮಾಂಡ್ಗಳಿದ್ದಾರೆ, ಅವರೆಲ್ಲರೂ ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಲ್ಲ, ಬಹಿರಂಗವಾಗಿ ನಿಮಗೆ ಕೇಳ್ತಾ ಇದ್ದೀನಿ. ಇವತ್ತು ನಾವೆಲ್ಲರೂ ಯಾಕೆ ಮೌನವಾಗಿದ್ದೀರಿ? ಇದನ್ನೆಲ್ಲ ಅರ್ಥ ಜನರು ಸ್ಪಷ್ಟವಾಗಿ ತಿಳ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಏನಾದರೂ ನಮ್ಮಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ಜನರಿಗೆ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕಂದ್ರೆ ನಮ್ಮ ಪಂಚ ಯೋಜನೆಗಳನ್ನು ಏನು ಭಾಗ್ಯಗಳನ್ನು ಕೊಟ್ಟಿದ್ದಾರಲ್ಲ, ಆ ಸಿದ್ದರಾಮಯ್ಯ ಸರ್ಕಾರದಿಂದ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬರಿಗೆ ಅನುಕೂಲ ಆಗ್ತಾ ಇದೆ. ಇದನ್ನ ಸಹಿಸದೆ ಆಗದೆ